ಪವರ್ ಪಾಲಿಟಿಕ್ಸ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಸಿಎಂ ಕುರ್ಚಿ ಕಾಳಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಗೇಮ್ ಪ್ಲಾನ್ ಅನ್ನ ಚೇಂಜ್ ಮಾಡಿದ್ರ. ಯಾವ ರೀತಿಯ ಲೆಕ್ಕಾಚಾರವನ್ನ ಈಗ ಡಿಕೆ ಶಿವಕುಮಾರ್ ಹಾಕೊಂಡಿದ್ದಾರೆ? ಶತ್ರುತ್ವವನ್ನ ಬಿಟ್ಟು ಸ್ನೇಹಾಸ್ತ್ರ ಬಳಸೋದಕ್ಕೆ ಡಿಕೆ ಶಿವಕುಮಾರ್ ಮುಂದಾಗಿದ್ದಾರೆ. ಏನದು ಸ್ನೇಹಾಸ್ತ್ರ? ಯಾವ ರೀತಿ ಲೆಕ್ಕಾಚಾರದಲ್ಲಿ ಡಿಕೆ ಶಿವಕುಮಾರ್ ಇದ್ದಾರೆ? ಕುರ್ಚಿ ಒಲಿಬೇಕು ಅಂತಂದ್ರೆ ಇವೆಲ್ಲವನ್ನು ಮಾಡಲೇಬೇಕು ಅನ್ನುವಂತಹ ಲೆಕ್ಕಾಚಾರ, ರಣತಂತ್ರ ಈಗ ಡಿಕೆ ಶಿವಕುಮಾರ್ ಅವರದ್ದ. ದೆಹಲಿಗೆ ಭೇಟಿಗೂ ಮುನ್ನ ಅಖಾಡ ಸಜ್ಜು ಮಾಡಿದ್ರ ಡಿಕೆ ಶಿವಕುಮಾರ್. ಸಿಎಂ ಆಪ್ತರೊಂದಿಗೆ ಡಿಕೆ ಶಿವಕುಮಾರ್ ಚರ್ಚೆ. ಡಿಕೆಶಿಗೆ ಸಿದ್ದು ಬಣದ ಬೆಂಬಲ ಅನಿವಾರ್ಯ ಆಯಿತ. ಅವರ ಬೆಂಬಲಕ್ಕಾಗಿ ನಾನಾ ರೀತಿಯ ರಣತಂತ್ರಗಳನ್ನ ಡಿಕೆ ಶಿವಕುಮಾರ್ ಅವರು ರೂಪಿಸ್ತಾ ಇದ್ದಾರೆ. ಸಿದ್ದರಾಮಯ್ಯ ಆಪ್ತರನ್ನೇ ಕಾಳಕ್ಕೆ ಬೀಳಿಸಿಕೊಳ್ಳುವಂತಹ ಕೆಲಸ ಡಿಕೆ ಶಿವಕುಮಾರ್ ಅವರಿಂದ ಆಗ್ತಾ ಇದೆ. ಪವರ್ ಪಾಲಿಟಿಕ್ಸ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಸಿಎಂ ಕುರ್ಚಿ ಕಾಳಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಗೇಮ್ ಪ್ಲಾನ್ ಅನ್ನ ಚೇಂಜ್ ಮಾಡಿದ್ರ. ಯಾವ ರೀತಿಯ ಲೆಕ್ಕಾಚಾರವನ್ನ ಈಗ ಡಿಕೆ ಶಿವಕುಮಾರ್ ಹಾಕೊಂಡಿದ್ದಾರೆ? ಶತ್ರುತ್ವವನ್ನ ಬಿಟ್ಟು ಸ್ನೇಹಾಸ್ತ್ರ ಬಳಸೋದಕ್ಕೆ ಡಿಕೆ ಶಿವಕುಮಾರ್ ಮುಂದಾಗಿದ್ದಾರೆ. ಏನದು ಸ್ನೇಹಾಸ್ತ್ರ? ಯಾವ ರೀತಿ ಲೆಕ್ಕಾಚಾರದಲ್ಲಿ ಡಿಕೆ ಶಿವಕುಮಾರ್ ಇದ್ದಾರೆ? ಕುರ್ಚಿ ಒಲಿಬೇಕು ಅಂತಂದ್ರೆ ಇವೆಲ್ಲವನ್ನು ಮಾಡಲೇಬೇಕು ಅನ್ನುವಂತಹ ಲೆಕ್ಕಾಚಾರ, ರಣತಂತ್ರ ಈಗ ಡಿಕೆ ಶಿವಕುಮಾರ್ ಅವರದ್ದ. ದೆಹಲಿಗೆ ಭೇಟಿಗೂ ಮುನ್ನ ಅಖಾಡ ಸಜ್ಜು ಮಾಡಿದ್ರ ಡಿಕೆ ಶಿವಕುಮಾರ್. ಸಿಎಂ ಆಪ್ತರೊಂದಿಗೆ ಡಿಕೆ ಶಿವಕುಮಾರ್ ಚರ್ಚೆ. ಡಿಕೆಶಿಗೆ ಸಿದ್ದು ಬಣದ ಬೆಂಬಲ ಅನಿವಾರ್ಯ ಆಯಿತ. ಅವರ ಬೆಂಬಲಕ್ಕಾಗಿ ನಾನಾ ರೀತಿಯ ರಣತಂತ್ರಗಳನ್ನ ಡಿಕೆ ಶಿವಕುಮಾರ್ ಅವರು ರೂಪಿಸ್ತಾ ಇದ್ದಾರೆ. ಸಿದ್ದರಾಮಯ್ಯ ಆಪ್ತರನ್ನೇ ಕಾಳಕ್ಕೆ ಬೀಳಿಸಿಕೊಳ್ಳುವಂತಹ ಕೆಲಸ ಡಿಕೆ ಶಿವಕುಮಾರ್ ಅವರಿಂದ ಆಗ್ತಾ ಇದೆ. ಪವರ್ ಪಾಲಿಟಿಕ್ಸ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಸಿಎಂ ಕುರ್ಚಿ ಕಾಳಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಗೇಮ್ ಪ್ಲಾನ್ ಅನ್ನ ಚೇಂಜ್ ಮಾಡಿದ್ರ. ಯಾವ ರೀತಿಯ ಲೆಕ್ಕಾಚಾರವನ್ನ ಈಗ ಡಿಕೆ ಶಿವಕುಮಾರ್ ಹಾಕೊಂಡಿದ್ದಾರೆ? ಶತ್ರುತ್ವವನ್ನ ಬಿಟ್ಟು ಸ್ನೇಹಾಸ್ತ್ರ ಬಳಸೋದಕ್ಕೆ ಡಿಕೆ ಶಿವಕುಮಾರ್ ಮುಂದಾಗಿದ್ದಾರೆ. ಏನದು ಸ್ನೇಹಾಸ್ತ್ರ? ಯಾವ ರೀತಿ ಲೆಕ್ಕಾಚಾರದಲ್ಲಿ ಡಿಕೆ ಶಿವಕುಮಾರ್ ಇದ್ದಾರೆ? ಕುರ್ಚಿ ಒಲಿಬೇಕು ಅಂತಂದ್ರೆ ಇವೆಲ್ಲವನ್ನು ಮಾಡಲೇಬೇಕು ಅನ್ನುವಂತಹ ಲೆಕ್ಕಾಚಾರ, ರಣತಂತ್ರ ಈಗ ಡಿಕೆ ಶಿವಕುಮಾರ್ ಅವರದ್ದ. ದೆಹಲಿಗೆ ಭೇಟಿಗೂ ಮುನ್ನ ಅಖಾಡ ಸಜ್ಜು ಮಾಡಿದ್ರ ಡಿಕೆ ಶಿವಕುಮಾರ್. ಸಿಎಂ ಆಪ್ತರೊಂದಿಗೆ ಡಿಕೆ ಶಿವಕುಮಾರ್ ಚರ್ಚೆ. ಡಿಕೆಶಿಗೆ ಸಿದ್ದು ಬಣದ ಬೆಂಬಲ ಅನಿವಾರ್ಯ ಆಯಿತ. ಅವರ ಬೆಂಬಲಕ್ಕಾಗಿ ನಾನಾ ರೀತಿಯ ರಣತಂತ್ರಗಳನ್ನ ಡಿಕೆ ಶಿವಕುಮಾರ್ ಅವರು ರೂಪಿಸ್ತಾ ಇದ್ದಾರೆ. ಸಿದ್ದರಾಮಯ್ಯ ಆಪ್ತರನ್ನೇ ಕಾಳಕ್ಕೆ ಬೀಳಿಸಿಕೊಳ್ಳುವಂತಹ ಕೆಲಸ ಡಿಕೆ ಶಿವಕುಮಾರ್ ಅವರಿಂದ ಆಗ್ತಾ ಇದೆ. ಪವರ್ ಪಾಲಿಟಿಕ್ಸ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಸಿಎಂ ಕುರ್ಚಿ ಕಾಳಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಗೇಮ್ ಪ್ಲಾನ್ ಅನ್ನ ಚೇಂಜ್ ಮಾಡಿದ್ರ. ಯಾವ ರೀತಿಯ ಲೆಕ್ಕಾಚಾರವನ್ನ ಈಗ ಡಿಕೆ ಶಿವಕುಮಾರ್ ಹಾಕೊಂಡಿದ್ದಾರೆ? ಶತ್ರುತ್ವವನ್ನ ಬಿಟ್ಟು ಸ್ನೇಹಾಸ್ತ್ರ ಬಳಸೋದಕ್ಕೆ ಡಿಕೆ ಶಿವಕುಮಾರ್ ಮುಂದಾಗಿದ್ದಾರೆ. ಏನದು ಸ್ನೇಹಾಸ್ತ್ರ? ಯಾವ ರೀತಿ ಲೆಕ್ಕಾಚಾರದಲ್ಲಿ ಡಿಕೆ ಶಿವಕುಮಾರ್ ಇದ್ದಾರೆ? ಕುರ್ಚಿ ಒಲಿಬೇಕು ಅಂತಂದ್ರೆ ಇವೆಲ್ಲವನ್ನು ಮಾಡಲೇಬೇಕು ಅನ್ನುವಂತಹ ಲೆಕ್ಕಾಚಾರ, ರಣತಂತ್ರ ಈಗ ಡಿಕೆ ಶಿವಕುಮಾರ್ ಅವರದ್ದ. ದೆಹಲಿಗೆ ಭೇಟಿಗೂ ಮುನ್ನ ಅಖಾಡ ಸಜ್ಜು ಮಾಡಿದ್ರ ಡಿಕೆ ಶಿವಕುಮಾರ್. ಸಿಎಂ ಆಪ್ತರೊಂದಿಗೆ ಡಿಕೆ ಶಿವಕುಮಾರ್ ಚರ್ಚೆ. ಡಿಕೆಶಿಗೆ ಸಿದ್ದು ಬಣದ ಬೆಂಬಲ ಅನಿವಾರ್ಯ ಆಯಿತ. ಅವರ ಬೆಂಬಲಕ್ಕಾಗಿ ನಾನಾ ರೀತಿಯ ರಣತಂತ್ರಗಳನ್ನ ಡಿಕೆ ಶಿವಕುಮಾರ್ ಅವರು ರೂಪಿಸ್ತಾ ಇದ್ದಾರೆ. ಸಿದ್ದರಾಮಯ್ಯ ಆಪ್ತರನ್ನೇ ಕಾಳಕ್ಕೆ ಬೀಳಿಸಿಕೊಳ್ಳುವಂತಹ ಕೆಲಸ ಡಿಕೆ ಶಿವಕುಮಾರ್ ಅವರಿಂದ ಆಗ್ತಾ ಇದೆ.
ಪವರ್ ಪೊಲಿಟಿಕ್ಸ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಸಿಎಂ ಕುರ್ಚಿ ಕಾಳಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಗೇಮ್ ಪ್ಲಾನ್ ಅನ್ನ ಚೇಂಜ್ ಮಾಡಿದ್ರ. ಯಾವ ರೀತಿಯ ಲೆಕ್ಕಾಚಾರವನ್ನ ಈಗ ಡಿಕೆ ಶಿವಕುಮಾರ್ ಹಾಕೊಂಡಿದ್ದಾರೆ? ಶತ್ರುತ್ವವನ್ನ ಬಿಟ್ಟು ಸ್ನೇಹಾಸ್ತ್ರ ಬಳಸೋದಕ್ಕೆ ಡಿಕೆ ಶಿವಕುಮಾರ್ ಮುಂದಾಗಿದ್ದಾರೆ. ಏನದು ಸ್ನೇಹಾಸ್ತ್ರ? ಯಾವ ರೀತಿ ಲೆಕ್ಕಾಚಾರದಲ್ಲಿ ಡಿಕೆ ಶಿವಕುಮಾರ್ ಇದ್ದಾರೆ? ಕುರ್ಚಿ ಒಲಿಬೇಕು ಅಂತಂದ್ರೆ ಇವೆಲ್ಲವನ್ನು ಮಾಡಲೇಬೇಕು ಅನ್ನುವಂತಹ ಲೆಕ್ಕಾಚಾರ, ರಣತಂತ್ರ ಈಗ ಡಿಕೆ ಶಿವಕುಮಾರ್ ಅವರದ್ದ. ದೆಹಲಿಗೆ ಭೇಟಿಗೂ ಮುನ್ನ ಅಖಾಡ ಸಜ್ಜು ಮಾಡಿದ್ರ ಡಿಕೆ ಶಿವಕುಮಾರ್. ಸಿಎಂ ಆಪ್ತರೊಂದಿಗೆ ಡಿಕೆ ಶಿವಕುಮಾರ್ ಚರ್ಚೆ. ಡಿಕೆಶಿಗೆ ಸಿದ್ದು ಬಣದ ಬೆಂಬಲ ಅನಿವಾರ್ಯ ಆಯ್ತಾ? ಅವರ ಬೆಂಬಲಕ್ಕಾಗಿ ನಾನಾ ರೀತಿಯ ರಣತಂತ್ರಗಳನ್ನ ಡಿಕೆ ಶಿವಕುಮಾರ್ ಅವರು ರೂಪಿಸ್ತಾ ಇದ್ದಾರೆ. ಸಿದ್ದರಾಮಯ್ಯ ಆಪ್ತರನ್ನೇ ಕಾಳಕ್ಕೆ ಬೀಳಿಸಿಕೊಳ್ಳುವಂತಹ ಕೆಲಸ ಡಿಕೆ ಶಿವಕುಮಾರ್ ಅವರಿಂದ ಆಗ್ತಾ ಇದೆ. ಪವರ್ ಪೊಲಿಟಿಕ್ಸ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಸಿಎಂ ಕುರ್ಚಿ ಕಾಳಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಗೇಮ್ ಪ್ಲಾನ್ ಅನ್ನ ಚೇಂಜ್ ಮಾಡಿದ್ರ. ಯಾವ ರೀತಿಯ ಲೆಕ್ಕಾಚಾರವನ್ನ ಈಗ ಡಿಕೆ ಶಿವಕುಮಾರ್ ಹಾಕೊಂಡಿದ್ದಾರೆ? ಶತ್ರುತ್ವವನ್ನ ಬಿಟ್ಟು ಸ್ನೇಹಾಸ್ತ್ರ ಬಳಸೋದಕ್ಕೆ ಡಿಕೆ ಶಿವಕುಮಾರ್ ಮುಂದಾಗಿದ್ದಾರೆ. ಏನದು ಸ್ನೇಹಾಸ್ತ್ರ? ಯಾವ ರೀತಿ ಲೆಕ್ಕಾಚಾರದಲ್ಲಿ ಡಿಕೆ ಶಿವಕುಮಾರ್ ಇದ್ದಾರೆ? ಕುರ್ಚಿ ಒಲಿಬೇಕು ಅಂತಂದ್ರೆ ಇವೆಲ್ಲವನ್ನು ಮಾಡಲೇಬೇಕು ಅನ್ನುವಂತಹ ಲೆಕ್ಕಾಚಾರ, ರಣತಂತ್ರ ಈಗ ಡಿಕೆ ಶಿವಕುಮಾರ್ ಅವರದ್ದ. ದೆಹಲಿಗೆ ಭೇಟಿಗೂ ಮುನ್ನ ಅಖಾಡ ಸಜ್ಜು ಮಾಡಿದ್ರ ಡಿಕೆ ಶಿವಕುಮಾರ್. ಸಿಎಂ ಆಪ್ತರೊಂದಿಗೆ ಡಿಕೆ ಶಿವಕುಮಾರ್ ಚರ್ಚೆ. ಡಿಕೆಶಿಗೆ ಸಿದ್ದು ಬಣದ ಬೆಂಬಲ ಅನಿವಾರ್ಯ ಆಯ್ತಾ? ಅವರ ಬೆಂಬಲಕ್ಕಾಗಿ ನಾನಾ ರೀತಿಯ ರಣತಂತ್ರಗಳನ್ನ ಡಿಕೆ ಶಿವಕುಮಾರ್ ಅವರು ರೂಪಿಸ್ತಾ ಇದ್ದಾರೆ. ಸಿದ್ದರಾಮಯ್ಯ ಆಪ್ತರನ್ನೇ ಕಾಳಕ್ಕೆ ಬೀಳಿಸಿಕೊಳ್ಳುವಂತಹ ಕೆಲಸ ಡಿಕೆ ಶಿವಕುಮಾರ್ ಅವರಿಂದ ಆಗ್ತಾ ಇದೆ. ಪವರ್ ಪೊಲಿಟಿಕ್ಸ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಸಿಎಂ ಕುರ್ಚಿ ಕಾಳಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಗೇಮ್ ಪ್ಲಾನ್ ಅನ್ನ ಚೇಂಜ್ ಮಾಡಿದ್ರ. ಯಾವ ರೀತಿಯ ಲೆಕ್ಕಾಚಾರವನ್ನ ಈಗ ಡಿಕೆ ಶಿವಕುಮಾರ್ ಹಾಕೊಂಡಿದ್ದಾರೆ? ಶತ್ರುತ್ವವನ್ನ ಬಿಟ್ಟು ಸ್ನೇಹಾಸ್ತ್ರ ಬಳಸೋದಕ್ಕೆ ಡಿಕೆ ಶಿವಕುಮಾರ್ ಮುಂದಾಗಿದ್ದಾರೆ. ಏನದು ಸ್ನೇಹಾಸ್ತ್ರ? ಯಾವ ರೀತಿ ಲೆಕ್ಕಾಚಾರದಲ್ಲಿ ಡಿಕೆ ಶಿವಕುಮಾರ್ ಇದ್ದಾರೆ? ಕುರ್ಚಿ ಒಲಿಬೇಕು ಅಂತಂದ್ರೆ ಇವೆಲ್ಲವನ್ನು ಮಾಡಲೇಬೇಕು ಅನ್ನುವಂತಹ ಲೆಕ್ಕಾಚಾರ, ರಣತಂತ್ರ ಈಗ ಡಿಕೆ ಶಿವಕುಮಾರ್ ಅವರದ್ದ. ದೆಹಲಿಗೆ ಭೇಟಿಗೂ ಮುನ್ನ ಅಖಾಡ ಸಜ್ಜು ಮಾಡಿದ್ರ ಡಿಕೆ ಶಿವಕುಮಾರ್. ಸಿಎಂ ಆಪ್ತರೊಂದಿಗೆ ಡಿಕೆ ಶಿವಕುಮಾರ್ ಚರ್ಚೆ. ಡಿಕೆಶಿಗೆ ಸಿದ್ದು ಬಣದ ಬೆಂಬಲ ಅನಿವಾರ್ಯ ಆಯ್ತಾ? ಅವರ ಬೆಂಬಲಕ್ಕಾಗಿ ನಾನಾ ರೀತಿಯ ರಣತಂತ್ರಗಳನ್ನ ಡಿಕೆ ಶಿವಕುಮಾರ್ ಅವರು ರೂಪಿಸ್ತಾ ಇದ್ದಾರೆ. ಸಿದ್ದರಾಮಯ್ಯ ಆಪ್ತರನ್ನೇ ಕಾಳಕ್ಕೆ ಬೀಳಿಸಿಕೊಳ್ಳುವಂತಹ ಕೆಲಸ ಡಿಕೆ ಶಿವಕುಮಾರ್ ಅವರಿಂದ ಆಗ್ತಾ ಇದೆ.